ಸರ್ವೇ ಜನೋ ಸುಖಿನೋ ಭವಂತು. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ಇವತ್ತು ಯಾವ ಟಾಪಿಕ್ನೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು, ಮಾನಸಿಕ ಒತ್ತಡವನ್ನು ಸುಧಾರಿಸಲು ಧ್ಯಾನ ಎಷ್ಟೆಲ್ಲ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಆ ಧ್ಯಾನದ ಬಗ್ಗೆ ನಿಮಗೆ ನಿಮ್ಮ ಗಮನವನ್ನು ಹೆಚ್ಚಿಸಲು, ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ತಕ್ಕಂತಹ ಈ ಧ್ಯಾನ, ಈ ಸರಳ ತಂತ್ರಗಳು, ಪ್ರಾಯೋಗಿಕವಾದಂತಹ ಸರಳ ತಂತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ. ತುಂಬಾ ಈ ವಿಡಿಯೋ ಹೆಲ್ಪ್ ಆಗುತ್ತೆ ನಿಮ್ಮ ಸ್ಟ್ರೆಸ್ ನಿಲ್ಲಿಸೋದಕ್ಕೆ. ಮತ್ತು ಧ್ಯಾನ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿದೆ. ದಯವಿಟ್ಟು ಈ ಯೂಸ್ಫುಲ್ ಇನ್ಫಾರ್ಮೇಷನ್ನ ಎಲ್ಲೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ನೇಹಿತರೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಫ್ರೀ ಇರುವಾಗಲೇ ಒಳ್ಳೊಳ್ಳೆ ವಿಷಯಗಳನ್ನ ಕಲಿತು ಲೈಫಲ್ಲಿ ಒಂದು ಒಳ್ಳೆ ಅಚೀವ್ಮೆಂಟ್ನ, ನೆಮ್ಮದಿಯಾಗಿ ಖುಷಿಯಾಗಿ ಜೀವನವನ್ನು ಕಳೀರಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಮ್ಮೆ ಸಬ್ಸ್ಕ್ರೈಬ್ ಆಗಿ. ಮಾನಸಿಕ ಸ್ಪಷ್ಟತೆಗೆ ಧ್ಯಾನ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಮತ್ತೆ ಗಮನವನ್ನು ಹೆಚ್ಚಿಸಲು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಇವತ್ತಿನ ವೇಗದ ಜಗತ್ತಿನಲ್ಲಿ ನಮ್ಮ ಮಾನಸಿಕ ಅಸ್ವಸ್ಥತೆಯು ಕೂಡ ತುಂಬಾನೇ ಇಂಪಾರ್ಟೆಂಟ್ ಕೊಡುತ್ತೆ. ದೈಹಿಕ ಆ್ಯಂಡ್ ಮಾನಸಿಕ ಆರೋಗ್ಯಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಯಾವುದೇ ವಿಚಾರನ ಅದನ್ನ ರೀಸ್ ಮಾಡಿ ಯಾವುದೇ ಒಂದು ಡಿಸಿಷನ್ ತಗೊಳ್ಳೋದು ಕೂಡ ಒಂದು ಶಾಂತವಾದ ಮನಸ್ಸು ಇರಬೇಕು. ಯಾವುದೋ ಒಂದು ಇನ್ಸಿಡೆಂಟ್ ಅಗಾಧವಾಗಿ ಅನಿರೀಕ್ಷಿತವಾಗಿ ಬಂತು ಅಂದರೆ ಆ ಮನಸ್ಸಲ್ಲಿ ನಾವು ಶಾಂತವಾಗಿದ್ದು ಆ ಮನಸ್ಸಿಂದ ನಾವು ಒಂದು ಒಳ್ಳೆ ರೀತಿ ಡಿಸಿಷನ್ನ ತಗೊಂಡು ಮುಂದಿನ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಪ್ರಪಂಚದಲ್ಲಿ ಮಾನಸಿಕವಾಗಿ ಎಷ್ಟೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಮನಸ್ಸು ಸ್ಟ್ರೆಸ್ ಆಗುತ್ತೆ. ಎಷ್ಟೋ ಜನ ಕೆಲಸದ ಒತ್ತಡ ಇರ್ಬೋದು, ಸೊ ಮನೆ ಕುಟುಂಬದ ಒತ್ತಡ ಇರ್ಬೋದು, ಅಥವಾ ಹೊರಗಡೆ ಒತ್ತಡ ಇರ್ಬೋದು, ಅಥವಾ ಗಂಡ ಹೆಂಡತಿ ಸಂಸಾರದ ಒತ್ತಡ ಇರ್ಬೋದು, ತಂದೆ ತಾಯಿ ಕುಟುಂಬ ಒಟ್ಟಾರೆಯಾಗಿ ಯೋಗಕ್ಷೇಮದ ಒತ್ತಡ ಇರ್ಬೋದು. ಪ್ರತಿಯೊಂದಕ್ಕೂ ಕೂಡ ಈ ವಿಡಿಯೋ ಹೆಲ್ಪ್ ಮಾಡುತ್ತೆ. ಪೂರ್ತಿಯಾಗಿ ಪ್ಲೀಸ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಮನುಷ್ಯನಿಗೆ ನಾವು ಯಾವುದೇ ಒಂದು ಕೆಲಸನ ಮಾಡೋದಕ್ಕೂ ಕೂಡ ಮಾನಸಿಕವಾಗಿ ಆರೋಗ್ಯ ಎಷ್ಟೆಲ್ಲ ಇಂಪಾರ್ಟೆಂಟ್ ಅಂದರೆ ತುಂಬಾ ಇಂಪಾರ್ಟೆಂಟು. ಆ ಮಾನಸಿಕ ಸ್ಪಷ್ಟತೆಗಾಗಿ, ಮಾನಸಿಕವಾಗಿ ನಾವು ಸ್ಟ್ರೆಸ್ಸಿಂದ ಹೇಗೆಲ್ಲ ಮುಕ್ತಿ ಹೊಂದೋದಕ್ಕೆ ಧ್ಯಾನ ಎಷ್ಟೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಅದರಿಂದೆಲ್ಲ ಹೇಗೆಲ್ಲ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಪಾಯಿಂಟ್ ಏನಂತ ಅಂದರೆ, ಸ್ಪಷ್ಟತೆಗಾಗಿ ಧ್ಯಾನವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಧ್ಯಾನ ಅಂದರೆ ಏನು? ನಮ್ಮ ಮನಸ್ಸನ್ನ ನಿರಾಂತವಾಗಿ ಇಟ್ಕೊಂಡು ಯಾವುದೇ ರೀತಿ ಥಾಟ್ಸ್ನ ಇಟ್ಕೊಳ್ಳದೆ ಜಸ್ಟ್ ಒಂದು 5-10 ನಿಮಿಷ ಯಾವುದೇ ರೀತಿ ಒಂದು ಗಲಿಬಿಲಿ ಇಲ್ಲದೆ ಇರೋ ಜಾಗದಲ್ಲಿ, ಶಾಂತವಾಗಿರ್ತಕ್ಕಂಥ ಜಾಗದಲ್ಲಿ ಮನಸ್ಸಿನ ಎಲ್ಲ ವಿಷಯಗಳನ್ನು ಹೊರಹಾಕಿ ನಿಮ್ಮ ದೇಹದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಒಂದು ಕಾನ್ಸಂಟ್ರೇಷನ್ನಿಂದ ಧ್ಯಾನ ಮಾಡ್ತಕ್ಕಂಥದ್ದು. ಸೊ ನಮ್ಮ ಮನಸ್ಸನ್ನು ಶಾಂತಗೊಳಿಸಲು ತುಂಬಾ ಈ ಮೆಡಿಟೇಷನ್, ಧ್ಯಾನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸ್ನೇಹಿತರೆ, ನಾವು ದಿನನಿತ್ಯ ಬೆಳಿಗ್ಗೆ ಎದ್ದರೆ ನಾನಾ ರೀತಿ ಕೆಲಸಗಳ ಕಡೆ ನಾವು ಗಮನ ಹರಿಸ್ತೀವಿ. ಸೊ ಆ ವಿಚಾರದಲ್ಲಿ ನಮಗೆ ಒತ್ತಡ, ಸ್ಟ್ರೆಸ್ ಆಗಿರುತ್ತೆ. ಸೊ ಧ್ಯಾನ ಅನ್ನೋದು ನಮ್ಮ ಮಾನಸಿಕವಾಗಿ ತುಂಬಾ ಆರೋಗ್ಯಕ್ಕೆ ಇಂಪಾರ್ಟೆಂಟ್. ಯಾಕಂದರೆ ರಿಲ್ಯಾಕ್ಸ್ ಆಗಿ ನಮ್ಮ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಯಾಕಂದರೆ ಒತ್ತಡ, ಸ್ಟ್ರೆಸ್ಸಿಂದ ಇದ್ದರೆ ಆ ಘಟನೆಗಳಿಂದ ಏನೇನೋ ಸಮಸ್ಯೆಗಳಾಗ್ತಾ ಹೋಗುತ್ತೆ. ಸೊ ನಾವು ಅಕಸ್ಮಾತ್ ಯಾವುದೇ ಒಂದು ವಿಷಯನೂ ಕೂಡ ನಾವು ಡಿಸಿಷನ್ ಒಂದು ಕರೆಕ್ಟಾದ ನಿಲುವಿಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಆ ಮಾನಸಿಕ ಸ್ಥಿತಿಯಲ್ಲಿ ಧ್ಯಾನಕ್ಕೆ ನಾವು ಹೊರಟೋದ್ರೆ ಧನಾತ್ಮಕ ಯೋಚನೆಗಳು ಬರ್ತಾ ಹೋಗುತ್ತೆ. ಸೊ ಸಕಾರಾತ್ಮಕ ಯೋಚನೆಗಳು ಒಂದು ಯಾವುದೇ ಕೆಲಸದಲ್ಲಿ ಯಾವುದೇ ರೀತಿ ಕೆಲಸ ಇರಲಿ, ದಿನನಿತ್ಯ ಎದ್ದು ನಮ್ಮ ಸಾವಿರಾರು ಯೋಚನೆಗಳಿರುತ್ತೆ, ಸಾವಿರಾರು ಟೆನ್ಷನ್ಸ್ಗಳಿರುತ್ತೆ. ನಮಗೆ ಆ ಕೆಲಸ ಆಗಲಿಲ್ಲ, ಈ ಕೆಲಸ ಆಗಲಿಲ್ಲ, ನಾನು ಹಾಗೆ ಮಾಡಲಿಲ್ಲ, ಹೀಗೆ ಮಾಡಲಿಲ್ಲ, ನಾನಾ ರೀತಿ ಕೆಲಸಗಳ ಮಧ್ಯೆ ನಾವು ಒತ್ತಡಕ್ಕೆ ಹೋದಾಗ ಈ ಥರದ ಒಂದು ಧ್ಯಾನ, ಮೆಡಿಟೇಷನ್ ಅಥವಾ ಮತ್ತೊಂದು ಚಟುವಟಿಕೆಗಳಲ್ಲಿ ನಮಗೆ ಇಷ್ಟವಾಗುವ ಒಂದು ಜಾಗಗಳಲ್ಲಿ ನಮ್ಮಂತಹ ಒಂದು ದಿನನಿತ್ಯ ಚರಿಯಲ್ಲಿ ಒಂದು ಒಳ್ಳೆ ರೀತಿ ಹವ್ಯಾಸವನ್ನ ಮಾಡಿಕೊಂಡ್ರೆ ನಮಗೆ ನಮ್ಮ ಮಾನಸಿಕ ಆರೋಗ್ಯ ತುಂಬಾನೇ ಒಂದು ಒಳ್ಳೆ ರೀತಿ ಪವರ್ಫುಲ್ ಆಗುತ್ತೆ. ಸೊ ನಾವು ಮುಂದೆ ಯಾವ ಹೆಜ್ಜೆನ ಇಡಬೇಕು ಅನ್ನೋದನ್ನ ಡಿಸಿಷನ್ ತಗೊಳ್ಳೋದಕ್ಕೆ ಮೈಂಡ್ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಪ್ರತಿ ಸೆಕೆಂಡ್ ಕೂಡ ಯೋಚನೆ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಯೋಚನೆ ಮಾಡಿ ಸ್ಟಾಪ್ ಮಾಡಿಬಿಟ್ಟಿದ್ರು ಕೂಡ ಹಿಂದೆ ಏನನ್ನ ನಾವು ಯೋಚನೆ ಮಾಡಿದ್ವೋ ಅದನ್ನ ರೀಸ್ ಮಾಡ್ತಾ ಇರುತ್ತೆ. ಸೊ ಆ ಮನಸ್ಸಿಗೆ
ನಮಗೆ ರಿಲ್ಯಾಕ್ಸ್ ಬೇಕು, ನಮಗೆ ಒತ್ತಡಕ್ಕೆ ತಗೊಳ್ತಾ ಹೋಗಬಾರ್ದು. ಸೊ ಹಾಗಾಗಿ ಇಷ್ಟನ್ನ ನೀವು ಫಸ್ಟ್ ಧ್ಯಾನ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಸೆಕೆಂಡ್ ಟಿಪ್ಸ್ ಏನಂತ ಅಂದರೆ ಸರಳ ಧ್ಯಾನ. ಅಂದರೆ ನಿಮಗೆ ಕಂಫರ್ಟ್ ಆಗಿರ್ತಕ್ಕಂತಹ ಸ್ಪಷ್ಟತೆಗಾಗಿ ನಿಮಗೆ ಯಾವುದು ಸರಳ ಧ್ಯಾನ ಇದೆ, ನಿಮಗೆ ಯಾವುದು ಕಂಫರ್ಟ್ ಅಂತ ಅನಿಸುತ್ತೆ, ನೀವು ಒಂದು ಶಾಂತವಾಗಿರ್ತಕ್ಕಂತಹ ಜಾಗದಲ್ಲಿ, ಆದಷ್ಟು ಬೆಳಗಿನ ಜಾವದಲ್ಲಿ ನಿಮಗೆ ಕಂಫರ್ಟ್ ಅಂತಕ್ಕಂತಹ ಜಾಗದಲ್ಲಿ ಶಾಂತವಾಗಿರಬೇಕು ಅಂತ ಪ್ಲೇಸ್ನಲ್ಲಿ ಕುತ್ಕೊಂಡು ನಿಮ್ಮ ಕಣ್ಣನ್ನು ಮುಚ್ಚಿ ಯಾವುದೇ ರೀತಿ ನೆಗೆಟಿವ್ಸ್ ಯೋಚನೆ ಬರ್ತಾ ಇರಲಿ, ಪಾಸಿಟಿವ್ ಯೋಚನೆ ಬರ್ತಾ ಇರಲಿ, ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಅದನ್ನು ಹಿಂಸೆಯಿಂದ ತಡೆಯೋಕ್ಕೆ ಹೋಗಬೇಡಿ. ಸೊ ಅದು ಅಭ್ಯಾಸ ಆಗೋ ತನಕ ಸ್ಟ್ರೈಟ್ ಕೂತ್ಕೊಂಡು ನಿಮ್ಮ ಐಸನ್ನು ಕ್ಲೋಸ್ ಮಾಡಿ, ಸೊ ನಿಧಾನವಾಗಿ ಉಸಿರನ್ನ ಮೇಲಕ್ಕೆ ತಗೊಳ್ತಾ, ನಿಧಾನವಾಗಿ ಉಸಿರನ್ನ ಕೆಳಗೆ ಬಿಡ್ತಾ, ನಿಮ್ಮ ಉಸಿರು ಹೊಟ್ಟೆ ಒಳಗಡೆ ಹೇಗೆ ಹೋಗ್ತಿದೆ ಮತ್ತು ಹೊಟ್ಟೆ ಒಳಗಡೆಯಿಂದ ಹೇಗೆ ಬರ್ತಿದೆ ಅನ್ನೋದ್ರ ಮುಖಾಂತರ ನೀವು ಧ್ಯಾನವನ್ನು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಕಷ್ಟ ಆಗುತ್ತೆ ಅಂತ ಬಿಡಬಾರ್ದು. ಕಡಿಮೆ ಅಂದರೂ ಕೂಡ 5ರಿಂದ 10 ನಿಮಿಷಗಳ ಕಾಲನಾದ್ರೂ ಈ ಥರ ಕಾನ್ಸಂಟ್ರೇಷನ್ನಿಂದ ನೀವು ಧ್ಯಾನವನ್ನು ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ದಿನನಿತ್ಯ ಏನೆಲ್ಲ ಟೆನ್ಷನ್ಸ್ಗಳಿದೆ, ಏನೆಲ್ಲ ವಿಷಯಗಳಿದೆ, ಎಲ್ಲವೂ ಕೂಡ ನಿರಾಂತಕವಾಗಿ ರಿಲ್ಯಾಕ್ಸ್ ಆಗುತ್ತೆ. ನಿಮ್ಮ ಮೈಂಡ್ ಆಕ್ಟಿವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಸಮಸ್ಯೆಗೆ ಏನು ಪರಿಹಾರ ಸಿಗುತ್ತೆ, ನಾನು ಮುಂದೆ ಯಾವ ಕೆಲಸವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಮೈಂಡ್ ಕೆಲಸ ಮಾಡುತ್ತೆ. ಒತ್ತಡಕ್ಕೆ ಸಾವಿರಾರು ವಿಷಯಗಳು ಒತ್ತಡಕ್ಕೆ ಸಿಲುಕಿದಾಗ ಯಾವ ವಿಷಯದ ಬಗ್ಗೆ ನಾನು ಏನು ಮಾಡಬೇಕು ಅಂತ ಗೊಂದಲಕ್ಕೆ ಆಗುತ್ತೆ. ಸೊ ನಿಮಗೆ ಖುಷಿ ಆಗ್ತಕ್ಕಂತಹ ವಿಷಯ ಯಾವುದಿದೆ, ನಿಮ್ಮ ಜೀವನದಲ್ಲಿ ಭಗವಂತ ನಿಮಗೆ ಏನನ್ನ ಧಾರಣೆಯಾಗಿ ಮಾಡಿಕೊಟ್ಟಿದ್ದಾನೆ ಅಂಥ ವಿಷಯಗಳನ್ನು ನೆನಪು ಮಾಡಿಕೊಂಡು ಕೂಡ ಅದೇ ವಿಷಯದ ಬಗ್ಗೆ ಪಾಸಿಟಿವ್ ಆಗಿ ಧ್ಯಾನವನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು. ಮ್ಯೂಸಿಕನ್ನು ಕೇಳ್ತಾ ಸ್ಟಾರ್ಟ್ ಮಾಡ್ಬೋದು. ಅಥವಾ ನಾನು ಹೇಳ್ದಾಗೆ ನಿಮಗೆ ಯಾವುದು ಇಷ್ಟ ಆಗುತ್ತೆ, ನಿಮಗೆ ಭಗವಂತ ಏನನ್ನ ಖುಷಿ ಪಡ್ತಕ್ಕಂತಹ ಅಥವಾ ನಿಮಗೆ ಖುಷಿ ಆಗ್ತಕ್ಕಂತಹ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಮೆಡಿಟೇಷನ್ನ ಮಾಡ್ಬೋದು. ಅಕಸ್ಮಾತ್ ಇದು ಯಾವುದು ನನ್ನ ಕೈಲಿ ಆಗಲಿಲ್ಲ ಅಂದರೆ ನಿಧಾನವಾಗಿ ನೀವು ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲದೆ ಇರ್ತಕ್ಕಂತಹ ಜಾಗದಲ್ಲಿ ಕುತ್ಕೊಂಡು ನಿಧಾನವಾಗಿ ಉಸಿರನ್ನ ಮೇಲಕ್ಕೆ ತಗೊಳ್ತಾ, ನಿಧಾನವಾಗಿ ಉಸಿರನ್ನ ಕೆಳಗೆ ಬಿಡ್ತಾ, ಹೊಟ್ಟೆ ಒಳಗಡೆಯಿಂದ ಹೇಗೆ ಉಸಿರು ಹೋಗ್ತಿದೆ, ಹೇಗೆ ಉಸಿರು ಬಿಡ್ತಿದೆ, ಈ ಥರ ಗಮನ ಕೊಡೋದ್ರಿಂದ 5ರಿಂದ 10 ನಿಮಿಷ ಮಾಡೋದ್ರಿಂದ ದಿನನಿತ್ಯ ಅದನ್ನು 2 ನಿಮಿಷ 5 ನಿಮಿಷ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ ನಿಯಮಿತ ಅಭ್ಯಾಸದ ಪುರಾವೆಗಳು. ಅಂದರೆ ನಿಮ್ಮ ಜೀವನದಲ್ಲಿ ನಾನು ಇವತ್ತು ಒಂದು ಮೆಡಿಟೇಷನ್ ಮಾಡಿದೆ ಅಥವಾ ಒಂದು ಕೆಲಸವನ್ನು ಮಾಡಿದೆ, ನೆಕ್ಸ್ಟು ನಾಡಿದ್ದು ಮಾಡಿದ್ರಾಯ್ತು ಅನ್ನೋದು ಇರಬಾರ್ದು. ಯಾಕಂದರೆ ನಿಮ್ಮ ಕೆಲಸ ಯಾಕಂದರೆ ನಾವು ದಿನನಿತ್ಯ ನೀರು ಕುಡಿತೀವಿ, ದಿನನಿತ್ಯ ಆಹಾರನ ಸೇವಿಸ್ತೀವಿ ಅಂತ ಅಂದಮೇಲೆ ನಮ್ಮ ಮೈಂಡ್ ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ಯೋಚನೆ ಮಾಡ್ತಾ ಇರುತ್ತೆ. ಸೊ ಅದನ್ನು ಹೇಗೆ ನಾನು ಕಾಮ್ ಆಗಿ ತಗೊಳ್ಬೇಕು, ಜೀವನವನ್ನು ಹೇಗೆ ಎಂಜಾಯ್ ಮಾಡ್ತಾ ನನ್ನ ಲೈಫನ್ನು ಲೀಡ್ ಮಾಡಿ ಅದನ್ನು ಮುಗಿಸ್ಬೇಕು ಅನ್ನೋದನ್ನ ನಿಮಗೆ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ನಾವು ಜೀವನದಲ್ಲಿ ಸಾವಿರಾರು ರೀತಿ ಯೋಚನೆಗಳನ್ನ ಮಾಡ್ತಾ ಇರ್ತೀವಿ. ಅದನ್ನ ಅಭ್ಯಾಸ, ಒಂದು ಚಾರ್ಟ್, ನಾನು ಹೇಳ್ತಾ ಇರ್ತೀನಿ, ಒಂದು ಚಾರ್ಟ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ನಾನು ಇಷ್ಟು ಟೈಮಿಂಗ್ಸ್ ಧ್ಯಾನ ಮಾಡಬೇಕು. ಎಷ್ಟೋ ಜನ ಸಕ್ಸಸ್ಫುಲ್, ಇವತ್ತಿನ ಜನರೇಷನ್ ತುಂಬಾನೇ ಕಾಂಪಿಟೇಷನ್ ಇದೆ. ಎಷ್ಟೋ ಜನರು ಕೂಡ ಸಕ್ಸಸ್ಫುಲ್ ಮ್ಯಾನ್ಗಳು ಅವರದ್ದೇ ಆದಂತಹ ಒಂದು ಚಾರ್ಟ್ ಲಿಸ್ಟ್ ಮಾಡ್ಕೊಂಡಿರ್ತಾರೆ. ಸೊ ಒಂದು ಚಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಮೆಡಿಟೇಷನ್, ಧ್ಯಾನ, ಯೋಗ, ಸಿಂಗಿಂಗ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತಾ ಅವರು ಒಂದು ಹವ್ಯಾಸಗಳನ್ನ ಮಾಡ್ಕೊಂಡಿರ್ತಾರೆ. ಹವ್ಯಾಸಗಳನ್ನ ಮಾಡ್ತಾ ಮೈಂಡನ್ನು ಆ್ಯಕ್ಟಿವ್ ಮಾಡ್ತಾ ಟೈಮನ್ನು ಸೇವ್ ಮಾಡ್ತಾ ಅವರ ಕೆಲಸವನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಜನ ಸೈಂಟಿಸ್ಟ್ ನೋಡಿರ್ಬೋದು ನೀವು, ಎಷ್ಟೋ ಜನ ಸಾಧಕರನ್ನ ನೋಡಿರ್ಬೋದು. ಅವ್ರಿಗೆ ಅವರದ್ದೇ ಆದಂತಹ ರೀತಿ ನೀತಿನಲ್ಲಿ ಒಂದು ಚೌಕಟ್ಟಿರುತ್ತೆ. ಅದರ ರೂಪಾಂತರ ಅವ್ರು ಹೋದಾಗ ಅವರ ಸಕ್ಸಸ್ನ ಲೀಡ್ ಮಾಡೋದಕ್ಕೆ ಸಾಧ್ಯ ಆಗೋದು ಸ್ನೇಹಿತರೆ. ಲಾಸ್ಟ್ ಟಿಪ್ಸ್ ಏನಂತಂದ್ರೆ ಮುಚ್ಚುವಿಕೆ ಮತ್ತು ಕ್ರಿಯೆಗೆ ಕರೆ. ಅಂದ್ರೆ ನಿಮ್ಮ ಧ್ಯಾನವನ್ನ ಎಷ್ಟರ ಮಟ್ಟಿಗೆ ದಿನನಿತ್ಯ ಚರಿಯಲ್ಲಿ ನೀವು ಅದನ್ನು ಅಳವಡಿಸ್ಕೊಳ್ತಾ ಹೋಗ್ತಿರೋ ಆದಷ್ಟು ನಿಮ್ಮ ನಕಾರಾತ್ಮಕ ಯೋಚನೆಗಳು ಅದನ್ನ ಮುಚ್ಚಿ ಯಾವುದೇ ಕಾರಣಕ್ಕೂ ನಕಾರಾತ್ಮಕ ಯೋಚನೆಗಳು, ಸ್ಟ್ರೆಸ್ ಮತ್ತೆ ಭಯ, ಆತಂಕ ಬರದೇ ಇರೋ ಹಾಗೆ ಈ ಧ್ಯಾನ ಮಾಡುತ್ತೆ. ಸ್ನೇಹಿತರೆ, ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೇನೆ, ಜೀವನದಲ್ಲಿ ಧ್ಯಾನ ಕೆಲವೊಂದಷ್ಟು ಒಳ್ಳೊಳ್ಳೆ ಹವ್ಯಾಸಗಳು, ಇಂತಹದೊಂದು ಒಳ್ಳೊಳ್ಳೆ ಕಂಟೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಬರ್ತಾ ಇರುತ್ತೆ, ಇಂತಹವುಗಳನ್ನ ನೋಡೋದಾಗಿರ್ಬೋದು. ಮತ್ತೆ ಕೆಲವೊಂದಷ್ಟು ವಿಷಯಗಳನ್ನ ಚಾಯ್ಸ್ ಮಾಡಿ ನಮ್ಮ ಜೀವನದಲ್ಲಿ ಯಾವ ರೀತಿ ನಾನು ಒಂದು ಒಳ್ಳೆಯ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋಸ್ಗಳಿರುತ್ತೆ. ವಿಡಿಯೋಸ್ಗಳನ್ನ ನೋಡಿ ಧ್ಯಾನ, ಮೆಡಿಟೇಷನ್ ಅನ್ನೋದು ಎಷ್ಟೋ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆನೇ ತಂದಿದೆ. ಯಾಕಂದರೆ ನಮ್ಮಲ್ಲಿ ಎಷ್ಟೋ ಸಾವಿರಾರು ಕೋಟ್ಯಾಂತರ ಇದಿರುತ್ತಂತೆ, ಶಕ್ತಿ ಇರುತ್ತಂತೆ ನಮ್ಮ ಮೈಂಡಲ್ಲಿ. ಅದಕ್ಕೆ ಸ್ವಲ್ಪ ಎಲ್ಲವನ್ನು ತಂದೊಡ್ಡಿದಾಗ ಯಾವುದು ಕೂಡ ಅದನ್ನು ರೆಸ್ಪಾನ್ಸ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನೀನು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ಯಾ,
ಅದು ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರುತ್ತೆ. ನೀನು ಒಳ್ಳೆ ರೀತಿ ಆಲೋಚನೆನ ನಿನ್ನ ಮೈಂಡಿಗೆ ಕೊಡ್ತಿದ್ಯಾ, ಅದು ಒಳ್ಳೆ ರೀತಿ ಆಗುತ್ತೆ. ಹಾಗೆ ನಿಮ್ಮ ಧ್ಯಾನ, ಮೆಡಿಟೇಷನ್, ನಿಮ್ಮ ಮಾನಸಿಕ ಆರೋಗ್ಯ ಅನ್ನೋದು ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್. ಇಂತಹ ನಿಮ್ಮ ಧ್ಯಾನವನ್ನು, ಮೆಡಿಟೇಷನನ್ನು ಮಾಡಿ ನಿಮ್ಮ ಮನಸ್ಸಿಗೆ ಹೇಗೆಲ್ಲ ಆಯಿತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂತಹದೊಂದು ಧ್ಯಾನ, ಮೆಡಿಟೇಷನ್, ಯೂಸ್ಫುಲ್ ಇನ್ಫಾರ್ಮೇಷನ್ ಇನ್ನು ಹೆಚ್ಚಿನದಾಗಿ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಇಂತಹದೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ನ ಪ್ರತಿನಿತ್ಯ ಬರ್ತಾ ಇರುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೊಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ ತರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.